ಭಾರತೀಯರಿಗೆ ಹಗಲು ಮತ್ತು ರಾತ್ರಿ ಅಂದರೆ ಸೂರ್ಯನನ್ನು ಆರಾಧಿಸೋದು, ಚಂದ್ರನನ್ನು ಆರಾಧಿಸೋದು, ಹೀಗೆ ಒಂದು ಕ್ರಮಗಳು ಮತ್ತು ಸೂರ್ಯನಿಗೆ ಪ್ರಾಶಸ್ತ್ಯವನ್ನು ಭಾರತೀಯರು ಕೊಟ್ಟು ಪೂಜಿಸಿದಂಥದ್ದು ಇದೆ. ಇನ್ನು ಫಾರಿನ್ ಕಂಟ್ರೀಸಲ್ಲಿ ಹೆಂಗೆ ಅಂತ ಅಂದರೆ ಈಗ ಅವರಿಗೆ ಹಗಲು ಯಾವಾಗೋ ರಾತ್ರಿ ಯಾವಾಗೋ ಒಂದು ಕಾಲ ಬದಲಾವಣೆ ಆಗುತ್ತೆ. ಇನ್ನು ಕೆಲವು ಕಡೆ ಕತ್ಲೆ ಆಗೋದಿಲ್ಲ, ಅಥವಾ ಕೆಲವು ಕಡೆ ಆದರೆ 6 ತಿಂಗಳು ಕೂಡ ಬೆಳಕಿರುತ್ತೆ, ಇನ್ನು 6 ತಿಂಗಳು ಪೂರ್ತಿ ಕತ್ಲೆ ಇರುತ್ತೆ. ಅಂದರೆ ಯಾಕೋ ಈ ಪ್ರಶ್ನೆಯನ್ನು ಕೇಳಬೇಕು ಅಂತ ಅನ್ನಿಸ್ತು. ಈಗ ನಮ್ಮ ಪ್ರಪಂಚವನ್ನು ನೀವು ಗಮನಿಸಿದ್ರೆ ಪ್ರಪಂಚದ ಹಲವು ಹಳೆಯ ಸಂಸ್ಕೃತಿಗಳಲ್ಲಿ ಅಂದರೆ ನೀವು ತುಂಬ ಪ್ರಾಚೀನ ಸಂಸ್ಕೃತಿಗಳು, ಮೆಸೊಪೊಟೋಮಿಯನ್ ಸಂಸ್ಕೃತಿ ಇರ್ಬೋದು, ಬ್ಯಾಬಿಲೋನಿಯನ್ ಸಂಸ್ಕೃತಿ ಇರ್ಬೋದು, ಇಂಕಾ ಸಾಮ್ರಾಜ್ಯಗಳಿರ್ಬೋದು, ಅಥವಾ ಆಫ್ರಿಕಾದ ಕೆಲವು ಇದಿರ್ಬೋದು, ಈಜಿಪ್ಟ್ ಸಂಸ್ಕೃತಿ ಇರ್ಬೋದು, ರೋಮ್ ಸಂಸ್ಕೃತಿ ಇರ್ಬೋದು, ಎಲ್ಲ ಸಂಸ್ಕೃತಿಗಳನ್ನು ನೀವು ಗಮನಿಸಿದಾಗ ಇದು ಪರ್ಷಿಯನ್ ಸಂಸ್ಕೃತಿ ಕೂಡ, ಪಾರ್ಸಿ ಸಂಸ್ಕೃತಿ ಅಂತ ಹೇಳ್ತೀವಿ, ಅಲ್ಲೆಲ್ಲ ಇಲ್ಲ ಅಗ್ನಿಯ ಪೂಜಕರು ಇಲ್ಲ ಸೂರ್ಯನ ಪೂಜಕರು. ಅವರೂ ಅತಿ ಪ್ರಾಚೀನವಾದ ಎಲ್ಲರೂ ಕೂಡ ಇದೇ ನಂಬಿಕೆಗಳನ್ನು ಇಟ್ಕೊಂಡಿದ್ದಾರೆ. ಇಂಕಾ ಸಾಮ್ರಾಜ್ಯದ್ದಂತೂ ನಮಗೂ ಮತ್ತು ಇಂಕಾ ಸಾಮ್ರಾಜ್ಯಕ್ಕೂ ಅತ್ಯಂತ ಕ್ಲೋಸ್ ಕನೆಕ್ಷನ್ಸ್ ಇದೆ. ಅದೇ ಥರನೇ ಪೂಜಾ ಪದ್ಧತಿಗಳು, ಹೆಸರು ಬೇರೆ ಹೇಳ್ತಾರೆ ಅಷ್ಟೇ. ಅಲ್ಲಿ ಕೂಡ ಸೂರ್ಯನೇ ಪ್ರಧಾನ ದೈವ. ಇಂಕಾದ ಅನೇಕರು ನನ್ನ ಶಿಷ್ಯರು, ಇಂಕಾದ ರಾಜಕುಮಾರ ನಮ್ಮ ಶಿಷ್ಯರು. ಅವರಿಲ್ಲಿ ಬಂದು ಅಧ್ಯಯನವನ್ನು ಮಾಡ್ತಾರೆ, ಕಲ್ಕಿ ದಾಸ್ ಅಂತ. ಇದರಲ್ಲಿ ನೀವು ನೋಡ್ಬೋದು, ಫೇಸ್ಬುಕ್ಗಳಲ್ಲೆಲ್ಲ ನೀವು ಹುಡುಕಿದ್ರೆ ಸಿಗ್ತಾರೆ ಅವರೆಲ್ಲ. ಸೊ ಅವರು ನನಗೆ ಬಹಳ ಸಲ ಹೇಳ್ತಾರೆ ಸೂರ್ಯನೇ ಪ್ರಧಾನ ದೈವ ಅವ್ರಿಗೆ. ಅನೇಕ ಸಂಸ್ಕೃತಿಗಳಲ್ಲಿ ಸೂರ್ಯ ಪ್ರಧಾನ ದೈವ, ಗ್ರೀಕಲ್ಲೂ ಸೂರ್ಯ ಪ್ರಧಾನ ದೈವ. ನಿಮ್ಮ ಈ ಕ್ಯಾಲೆಂಡರ್, ಗ್ರೆಗೋರಿಯನ್ ಕ್ಯಾಲೆಂಡರ್ ಎಲ್ಲ ಪಾಸಿಬಲ್ ಆಗಿರೋದೇ ಸೂರ್ಯನ ಸಿದ್ಧಾಂತದ ಆಧಾರದ ಮೇಲೆ. ಆದರೆ ಕೆಲವು ದೇಶಗಳಲ್ಲಿ, ಕೆಲವು ಈ ಏನಂತಾರೆ ಧ್ರುವ ಪ್ರದೇಶಗಳಲ್ಲಿರುವ ದೇಶಗಳಲ್ಲಿ ಇದು ಇಷ್ಟು ಸುಲಭ ಅಲ್ಲ. ಆದರೆ ಇವತ್ತಿಗೂ ಅಮೇರಿಕಾದ ಹಲವು ಜನ, ಯುರೋಪಿಯನ್ ಕಂಟ್ರಿಯಿಂದ ಹಲವು ಜನ, ಇವರೆಲ್ಲ ಭಾರತಕ್ಕೆ ಬಂದು ಬೀಚ್ಗಳಲ್ಲಿ ಒಂದಷ್ಟು ದಿನ ಮಲಗ್ಬಿಟ್ಟು ಹೋಗ್ತಾರೆ. ಯಾಕೆಂದರೆ ಅವರು ಸೂರ್ಯನ ಕಿರಣಗಳು ಕಡಿಮೆ ಆಗಿರುತ್ತೆ ಅವ್ರಿಗೆ, ಅದನ್ನು ಪಡ್ಕೊಳ್ಳೋಕ್ಕೋಸ್ಕರ ಬರ್ತಾರೆ. ವಿಟಮಿನ್ ಡಿ ಕೊರತೆ ಇರುತ್ತೆ ಅಂತ ನೋಡಿ, ಅಲ್ಲಿಗೆ ನೀವು ಸೂರ್ಯನ ಮಹತ್ವವನ್ನು ಅರ್ಥ ಮಾಡ್ಕೋಬೋದು. ಅವರು ಯಾವುದೇ ಭೂಭಾಗದಲ್ಲಿ ಇದ್ದರೂ ಕೂಡ ಸೂರ್ಯ ಸಂಸ್ಕೃತಿಯನ್ನು ಫಾಲೋ ಮಾಡೋರೇ ಆಗಿದ್ದಾರೆ, ಅದನ್ನು ನಂಬೋರೇ ಆಗಿದ್ದಾರೆ. ಆಫ್ರಿಕಾದಲ್ಲಂತೂ ನಮ್ಮ ಆಫ್ರಿಕಾದಲ್ಲಿ ಭಾಳ ಜನ ಶಿಷ್ಯರಿದ್ದಾರೆ. ಆಫ್ರಿಕಾದಲ್ಲಿ ದೇವಋಷಿ ದಾಸ್ ಅಂತ ಒಬ್ಬರಿದ್ದಾರೆ, ನೀವು ನೋಡ್ಬೋದು, ಅದನ್ನು ಕೂಡ ಭಾಳ ಫೇಮಸ್ ಅವರು. ಅವರು ಹೇಳ್ತಾ ಇರ್ತಾರೆ ನನಗೆ, ಭಾರತದ ಪ್ರಕೃತಿ ಪೂಜೆಗೂ ಆಫ್ರಿಕಾದ ಪ್ರಕೃತಿ ಪೂಜೆಗೂ ಯಾವ ವ್ಯತ್ಯಾಸವೂ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಅಲ್ಲಿ ನದಿಯನ್ನು ತಾಯಿಯಾಗಿ ನೋಡ್ತಾರೆ, ಅರಣ್ಯವನ್ನು ತಾಯಿಯಾಗಿ ನೋಡ್ತಾರೆ. ನಾವು ಅರಣ್ಯ ದೇವತೆ ಅಂತೀವಲ್ಲ, ನದಿನ ದೇವತೆ ಅಂತೀವಲ್ಲ, ಭೂಮಿನ ದೇವತೆ ಅಂತೀವಲ್ಲ. ಯಾವುದು ಬದುಕನ್ನು ಕೊಡುತ್ತೋ, ಯಾವುದು ಸೃಷ್ಟಿಯನ್ನು ಮಾಡಲು ಸಾಮರ್ಥ್ಯವಿರುತ್ತೋ